ನಮಸ್ಕಾರ ಎಲ್ಲರಿಗೂ. ನಾವು ಒಂದು 3 ಜನ ಸೇರಿ UK ಇಂದ ಸ್ಕಾಟ್ಲ್ಯಾಂಡಿಗೆ ಟ್ರಿಪ್ಪಿಗೆ ಹೊಂಟೀವಿ. ಫುಲ್ ಒಂದು ಟೈಪ್ ಮಸ್ತ್ ರೋಡ್ ಟ್ರಿಪ್. ಇಲ್ಲಿಂದ ಅಲ್ಲಿ ಮಠ ಹೋಗಿ ಅಲ್ಲೆಲ್ಲ ಕ್ಯಾಂಪ್ ಮಾಡಿ ಎಲ್ಲ ಬರ್ತೀವಿ. ಅದಕ್ಕೆ ವೀಸಾ, ಈಗ ನಾವು ಸ್ಕಾಟ್ಲ್ಯಾಂಡಿಗೆ ಹೊಂಟೇವಲ್ಲ ಇಂಗ್ಲೆಂಡಿಂದ, ಇದಕ್ಕೆ ವೀಸಾ ಆಮೇಲೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಫಾಲೋ ಮಾಡಬೇಕು ಅವಶ್ಯಕತೆ ಇಲ್ಲ. ಯಾಕಂದರೆ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್ ಮತ್ತು ವೇಲ್ಸ್ ಇವು 3 ಕಂಟ್ರಿ ಸೇರಿ UK ಆಕೈತಿ. ಅದು UK ಒಂದು ಪೊಲಿಟಿಕಲ್ ನೇಮ್. ಸೊ ಹಾಗಾಗಿ ಈ 3 ಕಂಟ್ರಿ ಒಳಗೆ ನಾವು ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಬರ್ಬೋದು. ಇದೆಲ್ಲ ಒಂದು ಟೈಪ್ ಸೇಮ್ ಇರ್ತೈತಿ, ಎಲ್ಲ ರೋಡ್ ಇರ್ತೈತಿ. ನಮ್ಗೆ ಯಾವುದೇ ಎಕ್ಸ್ಟ್ರಾ ವೀಸಾ ಬೇಕಾಗಂಗಿಲ್ಲ, ಏನಿರಂಗಿಲ್ಲ. ಬಟ್ ಸ್ಕಾಟ್ಲ್ಯಾಂಡ್ ಮಾತ್ರ ಅನ್ನಾಹುತಿರ್ತೈತಿ. ವಿಡಿಯೋ ನೋಡ್ತಿರ್ರಿ, ಫುಲ್ಲು ಒಂದು ಟೈಪ್ ರಾ ವೈಲ್ಡ್ ಕ್ಯಾಂಪಿಂಗ್ ಗಿಂಪಿಂಗ್ ಎಲ್ಲ ಮಾಡ್ಕೊಂಡು, ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು, ಸುಮ್ಮನೆ ಏನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಒಂದು ಕಾರ್ ತೊಗೊಂಡಿವಿ, ಸುಮ್ಮನೆ ಹೊಂಟೇವಿ. ನೋಡ್ರಿ, ಮಸ್ತ್ ಮಜಾ ಇರ್ತೈತಿ. ಫುಲ್ ಎಲ್ಲ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನಿ, ಫುಲ್ ಲಾಂಗ್ ವೀಡಿಯೋಸ್. ನೋಡ್ರಿ ಫುಲ್ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಕ್ಯಾಮ್ರಾ ಎಲ್ಲ ಬ್ಯಾಗ್ ಫುಲ್ ಸೆಟಪ್ ಮಾಡಿ. ಎಲ್ಲಿ 1 ತಿಂಗಳು ಬ್ರೋ, 2 ತಿಂಗಳಿಂದ ಪ್ಲಾನ್ ಮಾಡಿದ್ವಿ ನಾವಲ್ವಾ. ಸೈಕ್ ಆಗಿದ್ದೀನಿ ಬ್ರೋ, ನೀ ಹೆಂಗಿದ್ಯಾ? ಮಾಡ್ಕೊತೀನಿ. ಸೊ ಇದನ್ನು ತೊಗೊಳೋದಲ್ವಾ ಇವಾಗ ನಾವು. ಸರಿ, ಆಮೇಲೆ ಸ್ಲೀಪಿಂಗ್ ಬ್ಯಾಗು 3 ತೊಗೊಳೋದಾ? ಎಷ್ಟು ಒಂದಕ್ಕೆ? ಎಷ್ಟು? 10 ಪೌಂಡು. ಓಕೆ, ಬೇಡಂತೀಯಾ? ಇರಲಿ ತಗೋಬ್ರೋ, ಏನು ಮಾಡೋಕ್ಕಾಗಲ್ಲ. ಬ್ರೋ ಫಸ್ಟ್ ಅದು ನೋಡು, ಸಿಂಗಲ್ಲ ಡಬಲ್ಲ? ಸಿಂಗಲ್ ಬ್ರೋ. ನೋಡಿ ಚಿತ್ರ ಹಾಕವ್ರೆ, ನೋಡಿಲಿ. ಓಕೆ, ಸಿಂಗಲ್ಲು. ಸೊ ಟಾರ್ಚ್ ಇದು ಅದು ತೊಗೊಂಬಿಡು ಬ್ರೋ. ಓಕೆ, 1 bottle would be enough for 1 day, you mean? Like, Yeah, it should be. Okay, okay. Lovely. That's fine. Cheers man, thank you. ಬೇಕಾ? ಅವನ ಹತ್ರ ಒಂದಿದೆ ಜಾಸ್ತಿ. ಅವ್ನು ತರಬೇಕಲ್ವ? ನನ್ನ ಹತ್ರ 2 ಇತ್ತು. ಎಲ್ಲಿ ಇವತ್ತು ಅಲ್ಲಿಂದ ಎಲ್ಲ ನನ್ನ ಹತ್ರ ಬೇಜಾನ್ ಐಟಮ್ಗಳಿತ್ತು ಅಂದ್ರು. ಸರಿ, ಇವಾಗ ನೆಕ್ಸ್ಟ್ ಏನು ಮಾಡೋ? ಟೆಂಟ್ ಇದೆ ಅಂದ ಅವನು. ಟೆಂಟ್ ಅಷ್ಟೇ ಇರೋದಂತ ಅಲ್ಲಿ ಡೆಕತ್ಲಾನ್. ಡೆಕತ್ಲಾನ್. ಆಮೇಲೆ ಅಷ್ಟದಲ್ಲೂ ನೋಡಿದ್ದೀನಿ ಅನ್ನಲ್ಲ ಅವನು. ಅದೇ ನನಗೆ ಅದು ಆ ಐಡಿಯಾನೇ ಫ್ಲಾಶ್ ಆಗಿಲ್ಲ. ನೀನು ನೆಟ್ ಥರ ಹೇಳ್ತಾ ಇದ್ದಲ್ವಾ? ನೋಡ್ರಿ, ಎಲ್ಲ ಶಾಪಿಂಗ್ ಮಾಡಕ್ಕೆ ಬಂದೇವಿ. ಈಗ ಕ್ಯಾಂಪಿಂಗ್ ಏನೇನು ಬೇಕು ಅದನ್ನೆಲ್ಲ ತೊಗೊಳತ್ತೀವಿ. ಎಲ್ಲ ಇನ್ನೇನು ಮಲ್ಕೊಳಕ್ಕಾಯ್ತು. 6 ಪೌಂಡ್ಸು. ಬಟ್ ಅಂದ್ರೆ ಇಲ್ಲಿ ಚೀಪೇ ಅಲ್ವಾ ಬ್ರೋ ಕಂಪೇರಿಟಿವ್ಲಿ? ಈಗ ಸ್ಲೀಪಿಂಗ್ ಬ್ಯಾಗ್ ಆಗಲಿ, ಇದಾಗಲಿ, ಆ ಗ್ಯಾಸ್ ಇದು ಆಗಲಿ, ಎಲ್ಲ ಚೀಪೇ ಅಲ್ವಾ? ಸೊ ಇದು ನಮ್ಮ ಫ್ರೆಂಡ್ ಕಾರು ಅಲ್ವಾ? ಸೈಕ್ ಆಗಿದೆ. ಇಲ್ಲಿ ನೋಡು, ಕೆಟ್ಟಲು ನಾವು ತೊಗೊಂಡ್ಬರ ಅಲ್ಲಿ. ಬಟ್ ಎಷ್ಟು ಜನಕ್ಕಿದು? ನಾವು ಎಷ್ಟು ಜನ ಹೋಗ್ತೀವಿ ಅಷ್ಟು ಜನ. ಅವರಿಗೆ ನಾವು ಹುಡುಗರು ಎಷ್ಟು ಅಡ್ಜಸ್ಟ್ ಮಾಡ್ಬೋದು. ಅಲ್ಲಿಬ್ರು ಮಲ್ಕೋಬೋದಾ? ನಾವೆಲ್ಲ ಇಲ್ಲೆಲ್ಲ ಇದೆಲ್ಲ ಮಲ್ಕೋಬೋದಾ ನಾವು? ಇಲ್ಲಿಬ್ರು ಮಲ್ಕೋಬೋದು ಆರಾಮಾಗಿ. ಇಲ್ಲಿಬ್ರು ಇಲ್ಲಿ ಒಬ್ಬ ಎಷ್ಟು? 99 ಇದೆ, ಎಲ್ಲ ಸೇರಿಸಿ 99 ಇದು. ಇಲ್ಲೇ ಮಲ್ಕೋಬೋದು. ಬಟ್ ಇದು ನಮ್ಗೆ ಹೆವಿ ಇದಾಗುತ್ತೆ ಬ್ರೋ. ಇಷ್ಟೇ ಚಿಂದಿ. ಅಂದರೆ ಟ್ರೆಕ್ಕಿಂಗ್ ಶೂಸ್ ಥರ ನೋಡ್ತೀಯಾ ಹೆಂಗೆ? ಟ್ರೆಕ್ಕಿಂಗ್ ಅಂದರೆ ಟ್ರೆಕ್ಕಿಂಗ್ ಎಡಿಡಾಸ್ ಶೂಸ್ ಇದೆ ಅಲ್ಲ, ಅದು ಊರ್ಲೆ ಇಟ್ಬಿಟ್ಟಿನಿ ಬ್ರೋ. ಬೈಕ್ ರೈಡಿಂಗ್. ಓ, ಹೇಳ್ದಲ್ಲ ಮೊನ್ನೆ. ಹಾಂ ರೈಡಿಂಗ್ ಅಂತ ಇಟ್ಬಿಟ್ಟಿದ್ದೀನಿ ಅಲ್ಲೇ. ಎಷ್ಟಿದೆ? ಆಲ್ಮೋಸ್ಟ್ 45. ಪರವಾಗಿಲ್ಲ ಬ್ರೋ, ಏನು ಅಷ್ಟೇನು ಕಾಸ್ಟ್ಲಿ ಥರ ಇಲ್ಲ, ತೊಗೋಬೋದು. ಅಬ್ದುಲ್ದು ಹೂಸ್ ಎಲ್ಲ ಇರುತ್ತಾ? ಹೆವಿ ಇದು ಮಾಡ್ತಾನ? ಅಲ್ವ, ನಾವು ಇದನ್ನೇ ನೋಡಿದಲ್ವಾ? ಬಟ್ ಇದರಲ್ಲಿ ಜಾಸ್ತಿ ತೋರಿಸ್ತಾ ಇದೆ. ಅಲ್ಲಿ ಏನೋ 40 ಪೌಂಡ್ಸ್ ತೋರಿಸ್ತಾ ಇತ್ತು, ಇಲ್ಲಿ 69 ತೋರಿಸ್ತಾ ಇದೆ. 70 ಹತ್ತತ್ರ. ಇಲ್ಲಿ ಎಷ್ಟು ಜನಕ್ಕಂತ ತೋರಿಸಿಲ್ವಲ್ಲ ಇವರು? 65 ಸೆಂಟಿಮೀಟರ್ ಪರ್ ಪರ್ಸನ್. ಇದು 3. ಇದು 2. ಇದು 40 ಪೌಂಡ್ಸ್ ನೋಡು. ಓಹೋ,
ತಗೊಳ್ಳೋದಿದ್ನೆ ಇಲ್ಲ ಈ ಥರ ಏನು ತಗೊಳ್ಳೋದ? ಬ್ರೋ ಇದು ಕಡಿಮೆ ಆಯ್ತಲ್ಲ ಬ್ರೋ, ಇದನ್ನೇ ಬೆಸ್ಟ್ ಅಲ್ವಾ? 3%. ಹಾಂ 40 ಪೌಂಡ್ಸ್ ನಾವು ನೋಡಿದ್ದಿದ್ನೇ ಇದರಲ್ಲಿ. ಅದನ್ನೇ ಹಾಗೆ ಎತ್ಕೋ ಬ್ರೋ. ಇದ್ಯಾವ್ದು ಬ್ರೋ ಇದು? ಹೆಂಗೋ ಟೆಂಟ್ ಇದನ್ನು ಏನೋ ಸ್ಟ್ರಕ್ಚರ್ ಏನೋ ಎತ್ಕೊಂಡ್ಬಿಟ್ಟು ಮಾಡೋಣ. ಎಷ್ಟೈತೆ ಇದೇನಿದು? ಇದು ಸೇಮ್ ಅದೇನೆ ಅಲ್ವಾ? 2 man ಟೆಂಟ್ ಇದು. 2 man? ಇದೇನಿದು ಕೆಳಗಡೆ ಹಾಸ್ಕೊಳಕ್ಕೆ? ಓಹೋ ಬೇಗ ಹೇಳ ಇದು. ಸ್ಲೀಪಿಂಗ್ ಬ್ಯಾಗ್ ಐತಲ್ಲ. ನಾವೇನು ಕಲ್ ಮೇಲೆ ಟೆಂಟ್ ಮಾಡಲ್ಲ, ಬರೀ ಇದು ಏನು ಗ್ರಾಸ್ ಮೇಲೆ ಅಲ್ವಾ ಮಾಡೋದು. ಕಟ್ಕೊಂಡು ಬೇಡ ಅದನ್ನೂ ಹೇಳೋದು ಎಲ್ಲ ಒಂದ್ಸರಿ ಶಾಪಿಂಗ್ ಮಾಡೋಣ. 1 million years ಆದಮೇಲೆ 1 million pounds ಇತ್ತರೆ ಇದ್ಮೇಲೆ ಡೆಕ್ಕತ್ಲೇ ತೊಗೊಂಡೋಗ್ಬಿಡೋಣ ಎಲ್ಲ ಒಂದೊಂದು. ಇಲ್ಲ ಓದೋದಲ್ಲೆಲ್ಲ ಒಂದು ಮನೆ ಮಾಡ್ಬಿಡೋಣ. ಸ್ಲೀಪಿಂಗ್ 9 pounds ಇದೆ ಅವರು. ಅಲ್ಲಿ ಎಷ್ಟು ತೊಗೊಂಡ್ವಿ ನಾವು? ಇದು ಇನ್ನೂ ಇದು ಇತ್ತಲ್ಲ ಕ್ವಾಲಿಟಿ, ಆಮೇಲೆ ಸೈಜು ಕಡಿಮೆ ಇದೆ. ಬೇಡ ತೊಗೊಂಡ್ಬಿಟ್ಟಿದ್ದೀವಿ, ರಿಗ್ರೆಟ್ ಬೇಡ. ಮೋಸ್ಟ್ಲಿ ಚೆನ್ನಾಗಿರ್ಬೋದು ನಮ್ಮದು. ಅದು ಹೆಲ್ಫೋರ್ಡ್ ಇದೂ ಬ್ರೋ, ಅದು ಏನೋ ಕ್ವಾಲಿಟಿದು ಬ್ರೋ. ಇದು ಮುಗಿಸ್ಬಿಡೋಣ ಫೈನಲ್ ಆಗಿ, ಅದು ಮುಗಿಸ್ಬಿಡೋಣ. ಕಡಿಮೆ ರೇಟ್ ಇದೆ, 3 personಗೆ ಆಗುತ್ತೆ. 39 pounds ಇದೆ. ಅದು ಹಿಂದಿನ ಪೀಸ್ ತೊಗೊಳೋಣ. ಹೆಂಗಂತೀಯ? ತಗೋದಲ್ವ ಇದೆ? ಎತ್ಕೊಂಡ್ಬರೋದು ಮತ್ತು ಎತ್ಕೊಳ್ಳೋದಾ? ಮೇಲ್ಗಡೆ ನೋಡ್ಕೊಬಾರ್ದು ಏನಾದರೂ ಹೋಗೋಣ ಬೇಕಾದ್ರೆ, ಆಮೇಲೆ ಬಂದ್ಬಿಟ್ಟು ತೊಗೊಳೋಣಲ್ವಾ? ಸರಿ. ಇಲ್ಲೆಷ್ಟಿದೆ? 25 pounds. ಬೇಕಲ್ಲಿ ತಗೋಬೋದು ನಿಮಗೆ. ಸ್ಕ್ರಾಂಬಲ್ಡ್ ಎಗ್ ಮಾಡ್ಕೊಳಕ್ಕೆಲ್ಲ. ಏನಿದು? ಸ್ಕ್ರಾಂಬಲ್ಡ್ ಎಗ್ ವಿತ್ ವೆಜಿಟೇಬಲ್ ರೆಡಿಮೇಡಾ? ನಾವು ಇಷ್ಟೊಂದು ಹಾಕೊಳ್ಳೋದು. ಏನು ಬ್ರೋ ಇದು? ಎಗ್ ರೆಡಿಮೇಡಾ? ಅದು ಕಾಸ್ಟ್ಲಿ ಬ್ರೋ. ಅಲ್ಲ ಅದು ಹೆಂಗೆ ಅಂತ ನಾನು ಯೋಚನೆ ಮಾಡೋದಿದ್ದೀನಿ. ಅಲ್ಲೆಷ್ಟು ಬಿಟ್ಟು ಬಂದು 4ಕ್ಕೆ 11 pound ಇತ್ತಿಲ್ಲ 10. ಇಲ್ಲೂ 11 ಬ್ರೋ. ಹೆಚ್ಚು ಕಮ್ಮಿ ಅದು. ಅದು 19 ಸಿಕ್ಕದ ಹಾಕೋದು ನೋಡು. ಬಿಸಿನೆಸ್ 2ಕ್ಕೆ 20 ಸೇಮ್ ಅಲ್ಲಿ ತವನೆ. 2ಕ್ಕೆ 20? ಇದಿನ್ನೂ ಕ್ವಾಲಿಟಿ ಅನ್ಸುತ್ತೆ. ಇಲ್ಲಿ ತೊಗೋತಿದ್ದೀವಾ ಇಲ್ವಾ? ಇವು ಬೇಡ ಅಲ್ವಾ? ಇದು ಏನು ಮಾಡೋದ ಅನ್ಸರಿ ತಗೊಳ್ಳೋಣ. ನನ್ನ ಹತ್ರ 2 ಇತ್ತು ಬಿಡು, ನನಗೆ ತೊಗೊಂಬರೋಕ್ಕೆ ಕಷ್ಟ ಬರೋ ಅಲ್ಲಿಂದ. ಬ್ರೋ ಸೈಕಲ್ ಟೈಮು ಇಲ್ಲ ಸೈಕಲ್ಲು ನೋಡೋಕ್ಕೆ. ಜಸ್ಟ್ ಒಂದು ಕ್ಲಿಕ್ ನೋಡಿ ಹೋಗ್ಬಿಡಮ್ಮ. ಹೆಲ್ಫೋರ್ಡ್ ಬ್ರೋ. ಕೆರೆರ ಎಲ್ಲ ಸಖತ್. ನನ್ನ ಕೆರೆರ ಇತ್ತಲ್ಲ ಮುಂಚೆ ನನ್ನ ಹತ್ರ, ಸೈಕು ಬೈಕು. ಬಟ್ ಇಲ್ಲಿ ಕಾಸ್ಟ್ಲಿನಾ? ನೀನೇನು ಸೆಕೆಂಡ್ಸ್ ತೊಗೊಂಡಿದ್ದೆ ನೀನು ಸೈಕಲ್ನ? ಎಷ್ಟಕ್ಕೆ ತೊಗೊಂಡಿದ್ದೆ? ಎಲ್ಲಿ? ಸ್ಪೋರ್ಟ್ಸ್ ಡೈರೆಕ್ಟರ್ಲಾ? ನೀನು ನೋಡೋ ವಿಡಿಯೋ ಅದನ್ನ ನಮ್ಮದು ಇದಕ್ಕೆ ಹೋಗಿದ್ದು, ಅಡ್ವೆಂಚರ್ ಹೋಗಿದ್ದು. ಹೆಂಗೆ ಮಜಾ ಇತ್ತು ಬ್ರೋ. ಇದು ಹೆವಿ ಅನಿಸುತ್ತೆ ಬ್ರೋ. ಇದು 529. ಅಲ್ಲ ಇದು ಕ್ವಾಲಿಟಿ ಹೆವಿ ಇದೆ. ನಡಿ ಬ್ರೋ. ಇಲ್ಲಿ ಇದರಲ್ಲೆಲ್ಲ ಹುಡುಗಿ ನೋಡ್ತಾ ಇದ್ದೀವಿ. ಇದಲ್ಲ ಮೋಸ್ಟ್ಲಿ ಆಗಿರ್ಬೋದು ಅನ್ಸುತ್ತೆ. ಇದು 2 persons ಒಳಗಡೆ ಹೋದ್ರೆ ಬ್ರೋ. ನಮ್ಗೆ ಇದು ಬಟ್ ನಮ್ಗೆ ಅದು ಬೆಡ್ಗಳು ಬೇಕಾಗುತ್ತಾ? ಕಂಫರ್ಟ್ ಇರುತ್ತೆ ಬಟ್ ನೋಡು ಫೋಲ್ಡೇಬಲ್. ಹಾಂ ಬಟ್ 2 person ಅದು. 2 person ಅಷ್ಟೇ. ಹಾಂ ಇಲ್ಲಿ ಕೊಟ್ಟವ್ರು ನೋಡು ಇಬ್ಬರದು.
ಏನು ಗೊತ್ತಾಗ್ತಿಲ್ವಲ್ಲ. ಸುಮ್ಮನೆ ಇದರಲ್ಲೇ ಜೀವನ ಮಾಡ್ಬಿಡ್ಬೋದು ಅಲ್ವಾ? ಬಾಡಿ ಗಿಡ ಕೊಡ್ಲಾರಂಗೆ. ಇರು ಬ್ರೋ, ಕೇಳೋದಿಲ್ಲ 3%. ಇದು 29, ಇದು 29, ಇದು 129, 129. ಅದು ತಕ್ಕಂಗೆ ಐತೆ, ಕಾಸ್ಟಿಗೆ ತಕ್ಕಂಗೆ ಐತೆ. 129 ಅಂದರೆ ನಮ್ಗೆ ಎಷ್ಟು, 15,000ನಾ? 13,000 14,000 ಆಗಿದೆ. 130 ಇದೆ ಬ್ರೋ, 1 ಪೌಂಡಿಗೆ ಇವಾಗ. 3 ಲಕ್ಷ ಮಾಡಿದೆ, 75,000 ಎಕ್ಸ್ಟ್ರಾ ಸಿಕ್ತು. ಅಂದರೆ 3,000 ಪೌಂಡ್ ಕೊಟ್ಟು ಕಳ್ಸಿದ. 85,000 ಎತ್ಕೊಂಡು ಹೋಯ್ತಾ ಇರೋಣ. ನೆಕ್ಸ್ಟು ಚೇರು. ಹೇಳಿದ್ಮೇಲೆ ಮುಗೀತು. ಹೌದಾ, ಎತ್ಕೊಬ್ರೋ. ಎಲ್ಲ ದುಡಿತಾ ಇದ್ದೀವಿ ಇವಾಗ ಮಾಡಿದೆ. ಮತ್ತೆ ಏನು ಮಾಡ್ತೀರ ಗೊತ್ತಾ, ಇದು ತಗೊಳ್ರಿ. ಹೆಂಗೂ ನಿನ್ಗೊಂದು ನಿನಗೆ ಬೇಕೇ ಬೇಕಲ್ವಾ? ನೀನೊಂದು ಇಟ್ಕೊಂಡ್ಬಿಡು, ಅಬ್ದುಲ್ ಒಂದು ಇಟ್ಕೊಂಡ್ಬಿಡ್ಲಿ. ನನ್ನ ಹತ್ರ ಒಂದಿದೆ. ಎಲ್ಲರೂ ಹೋಗೋವಾಗ ನಮ್ಮ ತೊಗೊಂಬರ್ನ ಇದು ಮಾಡೋಣ. ಅಷ್ಟೇ. ರೆಡ್ ಕಲರ್ ಇಲ್ಲ ಅಲ್ವಾ? ಹಾಂ, ರೆಡ್ ಕಲರ್ ಸಖತ್ತಾಗಿರೋದು. ಇದೊಂದು ತೊಗೊಂಬಿಡು. ಇಲ್ಲ, ಇದನ್ನು ತೊಗೋತೀಯಾ? ಕ್ರೀಮ್ ಕಲರು ಗಲೀಜಾಗ್ಬಿಡುತ್ತೆ ಅನ್ಸುತ್ತೆ. ಬರೀ ಇದಕ್ಕಷ್ಟು 2 for 20. ಇದಕ್ಕಿಲ್ವಾ? ಎರಡು ಸೇಮ್. ಇದು 2 for 35 ಬ್ರೋ. ಇಲ್ಲ, ಇದು ಸಪ್ರೇಟು. ಇದು ಮಾತ್ರ 20. ಇದೊಂದು ಕಲರ್ ಮಾತ್ರ 20. ಇಲ್ಲ, ಇದು 20. ಇದು ಬೈ 2 for 20, ಬೈ 2 for 20. ಇದನ್ನು ತೊಗೊಂಡ್ರೆ 20 ಅಲ್ವಾ? ಹೌದಾ? ನಡಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2 ಇದ್ರೆ ಸಾಕು. ಇದೆಲ್ಲ ಕ್ಯಾಮ್ರಾದಲ್ಲ. ಎಷ್ಟಾಯ್ತು ಟೋಟಲು? 59 ಆಯಿತು ಬ್ರೋ. ಹಾಂ, ಕರೆಕ್ಟ್. ಯಾಕಂದರೆ ಇದು 14 ಕೊಟ್ಟರು, ಇವೆರಡು ಸೇರಿ 10, 20 ಕರೆಕ್ಟ್ ಆಯಿತು. $59? ಹಾಂ, 60 ಬ್ರೋ. 15.99. 60 ಅಂತಂದರೆ 10,000 ಖರ್ಚು ಮಾಡಿದ್ವಿ ಬ್ರೋ ಬರೀ 1-2 ಚೇರ್ಗೆ. ಅಬ್ದುಲ್ ಹತ್ರ ಜಾಸ್ತಿ ತೊಗೊಳೋದ. ಅಬ್ದುಲ್ ಹತ್ರ ಹಾಕೊಂಡು ಹಾಕೋಣ ಇರೋನಿಗೆ. ಇಬ್ಬರು ದುಡಿತವ್ರೆ, ಗಂಡ ಹೆಂಡತಿ. ಅವ್ನಿಗೆ ಕಾಟ್ಲೆ ಕೊಟ್ಬಿಡೋಣ. ಇಟ್ಕೊತೀನಿ, ನಾ ಇಟ್ಕೊತೀನಿ. ಇದು ಕಮ್ಮಿ ಇದೆ ಬ್ರೋ, 14 ಪೌಂಡಿಗೆಲ್ಲ. 14 ಪೌಂಡು. ಬಾ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಣ. ಹೌದಾ? ಬಾ, ಬಿಸಿಲಲ್ಲ ಆಗಲ್ಲ ಅವರು. ಮಸ್ತಾಗಿರುತ್ತಲ್ಲ ವ್ಯೂ. ಯುಕೆಲ್ ಫಸ್ಟ್ ಫೋಟೋ ಇಲ್ಲೇ ತಗೊಂಡಿರೋದು. ಹೌದಾ? ಇಲ್ಲೇ ಇತ್ಕೊಂಡು ಇದೇ ಸ್ಪಾಟಲ್ಲಿ ಸಿಂಗ್. ಯಾಕಂದ್ರೆ ನೋಡಿ, ಇದೆಲ್ಲ ಚೆನ್ನಾಗಿರುತ್ತಲ್ಲ. ಇದಕ್ಕೆಲ್ಲ ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ಆರಾಮಾಗಿ ಕುತ್ಕೋಬೋದು. ತಾನೆ ನಮಗೂ ಆ ಥರ ತೊಗೋಬೇಕಂತ ಐತೆ. ಇದೆಲ್ಲ ಅದು ಫುಲ್ ಇಲ್ಲಿ UK ಟ್ರೆಂಡಿಂಗ್ ಶೂಸ್ ಅಲ್ಲ ಇದು? ಕೇಳಿ ನೋಡುವ. ಮುಚ್ಚಿಬಿಡ. ಕೀಸಿ ಪರೋಟ. ಈಸಿ ಪರೋಟ. ನೋಡು, ಇಲ್ಲೇ ನೋಡು ನೀನು. ಇಲ್ಲೇ ಮಾವ್ರು ಸರ್ಪ್ರೈಸ್. ಭರ್ಜರಿ ಡಿಸೈಡ್ ಆದ್ಮೇಲೆ ಮುಗೀತದು. ಮೋದಿ ಗದಿ ಒಳಗಡೆ ಓಡಾಡ್ತಿದ್ದೀವಿ. ಆ್ಯಕ್ಚುಲಿ ನೋಡಿ ಅಲ್ವಾ,
ಬಾಳೆಹಣ್ಣು ತೊಗೋಬೇಕು ಮೇನು. ಹಾಂ ಚಾಕು ತಿಂತೀಯಾ? ಚಾಕು ಏನಿಲ್ಲ ಅವನ ಹತ್ರ ಇಷ್ಟು ಇಟ್ಕೊಳಕ್ಕೆ ನೆನಪಾಯ್ತು ನೋಡು. ಅವಾಗಲೇ ಟ್ರಿಪ್ಪಿಗೆ ಕಳೆ ಬರೋದಲ್ವಾ? ಆ್ಯಪಲ್ ತೊಗೊಳಲ್ವಾ? ಎಕ್ಕು ಇಲ್ಲ ಬನಾನ ಇಟ್ಕೊಂಡಿಲ್ಲ, ಬನಾನ ತೊಗೊಂಡ್ಬರ್ತೀನಿ. ಇಟ್ಕೊಳ್ಳ ಅರ್ಧಂಬರ್ಧ ಹಣ್ಣಾಗಿರೋದು. ಹಾಂ ಅದು ಕೂಡ ಅಂದರೆ ಹಣ್ಣಾಗುತ್ತೆ. ಚೆನ್ನಾಗಿ ನಾಳೆ ಬೇಕು ತಿಂತೀವಿ ಅದಕ್ಕೋಸ್ಕರ. ನೋಡಿ ಬೆಳಗ್ಗೆ ತಿನ್ನೋಕ್ಕಾಗುತ್ತೆ. ಆಯ್ತಾ ಅದು ಆಫ್? ಏನಾಗಿತ್ತು ಬ್ರೋ? ಹೆಂಗೆ ಬಟನ್ ಹೊತ್ತಿದ್ರು ಹೆಂಗೆ ಆಫ್ ಆಯ್ತು ಗೊತ್ತಿಲ್ಲ. ಸಣ್ಣಾಗಿರೋ ತಗೊಳ್ತಾರ ಸ್ವಲ್ಪ ಪೀಸ್ ಕಾಯಿ ತಗೊಳ್ಳೋ ಅಂತ. ಹೆಂಗೆ ಅದು ಹೆಂಗೆ ಗೊತ್ತಲ್ಲ, ಒಂದೊಂದು ಪೀಸ್ ಸಿಕ್ಕಿದ್ರಲ್ಲ ನಾವು 3 ಜನ ಇದ್ದು ಹೇಳ ನೈಟ್ ಬೆಳಿಗ್ಗೆ ಮುಗಿಸ್ಬಿಡೋಣ ಅಂತ. ಮತ್ತೆ ನೆಕ್ಸ್ಟ್ ತೊಗೊಳೋಣ. ಅದು ಪೌಡರ್ಗಳು ಇದು ತಗೊಳ್ಳೋದವ, ಪೌಡರ್ಗಳು ಮಸಾಲೆ ರೈಸ್. ನನಗೆ ಆ್ಯಕ್ಚುಲಿ ನೆನಪಾಗಿತ್ತು ಚಾಕು, ಆಮೇಲೆ ಈ ಬೋರ್ಡು ನಿಮ್ಮ ಮನೇಲಿ ತರಬೇಕಿತ್ತು. ಅಲ್ವಾ? ಚಾಕು ಎತ್ಕೋಬೇಕಾಗಿತ್ತು. ಹಾಗೆ ಇದು ಬೇಡ ನನ್ನ ಹತ್ರ ಪೇಸ್ಟ್ ಐತೆ. ಇದೆಯಾ? ಏನು 6 ದಿನ ಬೆಸ್ಟ್ ತಗೊಂಡು ಕೊಡ್ತೀವಿ ನಿಮಗೆ. ಬ್ರಷ್ ಏನು ಮಾಡಿದೆ? ಲೈಟ್ ಬಿಟ್ಟು ನೀವು ನಾವು ಕಾಳು ಮೆಣಸಿನ ಯಾಕೆ ಹೇಳಿದ್ರು ಯಾವ್ದು ಈಗ ಉಪ್ಪು ತಗೋ. ಫಸ್ಟು ಸಾಲ್ಟ್ ತಗೋ ಬ್ರೋ. ಸಾಲ್ಟ್ ತಗೊಳ್ಳೋದ? ಸಾಲ್ಟ್ ತಗೋ. ಇದು ದೊಡ್ಡ ತಗೊಳ್ಳೋದ? ಅದು ಕಮ್ಮಿ ಏನು 1.9 ನಿಮ್ಮ ಮನೆ ತಗೊಳ್ಳೋದ? ಚಿಕ್ಕ ತಗೋ ಬ್ರೋ. ಬೇಡ ಅದು ಅದೇ ಚಿಕ್ಕದಾ? ಇದು 215 ಯಾವ ಸಾಯಕ್ಕೆ ಬರೋದು? 140 ಇದು. ಇದು ಚಿಕ್ಕದಿಲ್ಲ ಅನ್ಸ್ತದೆ. ಲೆಸ್ ಸೋಡಿಯಂ ಸಾಲ್ಟು ಯಾವುದೋ ಒಂದು ತಗೋ ಇರಲಿ. ಆಮೇಲೆ ಖಾರ ಪೆಪ್ಪರ್ ತಗೋ, ಪೆಪ್ಪರ್ ಪೌಡ್ರ್. ಪೆಪ್ಪರ್ ಪೌಡ್ರು. ಪೆಪರಲ್ಲಿದೆ. ಅವ್ರಿಗೇನೋ ತಗೋತೀಯ? ಬೇಡ. ನಾವು ಸೆಟ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅಲ್ವಾ? ಗ್ಯಾಸ್ ಜೊತೆಗೆ. ಇಲ್ಲಾಂದ್ರೆ ಅದನ್ನು ಮರಿತಾ ಇದ್ವಿ ಪಾತ್ರೆನ. ಯಾಕೆ ನಾವೀಗ ಚಿಕನ್ ಬ್ರೆಸ್ಟ್ ತಗೊಂಡು ಮಾಡ್ಕೋಬೋದು ಈಗ. ಅದಕ್ಕೆ ಈಗ ನಾವು ಚಾಕು ಮತ್ತು ಬೋರ್ಡ್ ಬೇಕು ಇವಾಗ ಬ್ರೋ. ಅದು ಮಿಸ್ ಆಗ್ತಾ ಇದೆ. ಸಾಕಿಲ್ಲ ಇಷ್ಟೇನಾ? ಅಷ್ಟಿನ ಪುಡಿ ಬಿಡುವ ಅಷ್ಟೇ ಬ್ರೋ. ಬೇಡ ಬ್ರೋ, ಎಲ್ಲ ಇಲ್ಲ ಬ್ರೋ ಮಾಡ್ತೀವಾ? ನಂಗೆ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂದ್ರೆ ಮಾಡು. ಅದೇನಿಲ್ಲ, ಬಾಯ್ಲ್ ಮಾಡಿ ಈಸಿ. ಹಾಂ ಮತ್ತೆ ಮಾಡೋದು ಹಂಗೆ ತೊಗೊಂಬಿಡು. ನಿಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಒಂದೇ ದಿನ ಬೇಡಲ್ಲ. ಇಲ್ಲಿ ನಮ್ಮ ಇಂಡಿಯನ್ ಯಾರು ವಾಶ್ ಮಾಡ್ಕೊಂಡು ಯಾರು ಕುಡಿದ್ಬಿಡ್ತೀವಲ್ವಾ ಟಕ್ಕಂತ. ಕಾಫಿ ಮಾಡಿ ಹಾಕಿದ ತಕ್ಷಣ ಟಕ್ಕಂತ ಏರ್ಬಿಡೋದು. ಸೈಕಾಗಿರುತ್ತೆ ಒಟ್ಟಿನಲ್ಲಿ. ನೋಡ್ರಿ, ಬೆಳಿಗ್ಗೆಯಿಂದ ಈ ಕಾರ್ದೊಂದು ಆಮೇಲೆ ಟೆಂಟ್ ಎಲ್ಲ ಮುಗಿಸಿದ್ವಿ. ಈಗ ಫುಲ್ ರೇಷನ್ ಅದೆಲ್ಲ ಸಂತಿ ಮಾಡತ್ತೀವಿ. ಅಂದರೆ ಈಗ ಒಂದು 6 ದಿವ್ಸಕ್ಕೆ ಆಗಷ್ಟೇ ಬ್ರೇಕ್ಫಾಸ್ಟಿಗೆ ಆಮೇಲೆ ಊಟಕ್ಕೆ ಏನು ಬೇಕಾದೆಲ್ಲ. ನೋಡ್ರಿ, ನಾವು ಸ್ಕಾಟ್ಲ್ಯಾಂಡಿಗೆ ಯಾವ ಕಾರ್ ತೊಗೊಂಡೋಕ್ಕೇವಿ ಹೊಂಟೇವಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಕಾರ್ ಹೆಂಗೈತೆ ನೋಡ್ರಿ.